कित्तूर तालुक्यातील हिरेनंदीहळ्ळी गावात घडलेल्या कल्लेश शंकरप्पा कोटे खून प्रकरणी मृताच्या पत्नी व मुलासह चौघांना अटक करण्यात आल्याची माहिती जिल्हा पोलीस अधीक्षक के रामराजन यांनी दिली. बेळगाव येथे पत्रकार परिषदेत बोलताना त्यांनी सांगितले की 20 फेब्रुवारी रोजी सायंकाळी चंद्रशेखर बसप्पा हनवमाळ यांनी आपल्या शेतातील ज्वारी पिकामध्ये अज्ञात व्यक्तीचा मृतदेह आढळल्याची तक्रार दिली होती. 15 फेब्रुवारी सायंकाळी 6 ते 17 फेब्रुवारी दुपारी 12 या कालावधीत 30 ते 35 वर्षे वयोगटातील व्यक्तीची हत्या करून मृतदेह शेतात टाकण्यात आल्याचे तक्रारीत नमूद होते. ಬೆಳಗಾವಿ ಜಿಲ್ಲೆ ಕಿತ್ತೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹಿರೇನಂದಿಹಳ್ಳಿ ಗ್ರಾಮದಲ್ಲಿಂದ ಒಂದು 1 ಕಿಲೋಮೀಟರ್ ದೂರ ಸಂಗೊಳ್ಳಿ ಹೋಗುವ ದಾರಿಯಲ್ಲಿ ರೈಟ್ ಸೈಡಲ್ಲಿ ಒಂದು ಜೋಳದ ಬಯಲು ಇರ್ತದೆ. ಆ ಬಯಲಲ್ಲಿ ಒಂದು ಡೆಡ್ ಬಾಡಿ ಫೆಬ್ರವರಿ 20ನೇ ತಾರೀಕಿಗೆ ಒಂದು ಡೆಡ್ ಬಾಡಿ ಸಿಗ್ತದೆ. ಆ ಡೆಡ್ ಬಾಡಿ ಸುಮಾರು 4 ರಿಂದ 5 ದಿವಸ ಆಗಿರೋ ಥರ ಕಾಣ್ತಾ ಇತ್ತು. ಅದರಲ್ಲಿ ಡೌಟ್ ಬಂದ ನಂತರ ನಮ್ಮ ಕಿತ್ತೂರು ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಅವರು ಫಸ್ಟ್ ಹೋಗ್ತಾರೆ. ಹೋಗಿ ನಂತರ ಡೌಟ್ ಇರೋದ್ರಿಂದ ಶಿವಾನಂದ್ ಅವರು ಹೋಗ್ತಾರೆ ಮತ್ತು DSP ವೀರಯ್ಯ ಹಿರೇಮಠ ಅವರು ಹೋಗಿರ್ತಾರೆ. ಮತ್ತು ಇದು ಸ್ವಲ್ಪ ಗಂಭೀರವಾದ ಕೇಸ್ ಆಗಿರೋದ್ರಿಂದ ನಾನು ಕೂಡ ಪರ್ಸನಲಿ ಅವತ್ತೇ ಸ್ಥಳಕ್ಕೆ ವಿಸಿಟ್ ಮಾಡಿ, ನಾನು ನಮ್ಮ ಪ್ರೊಬೇಷನರ್ ಭಾನುಪ್ರಕಾಶ್ ಅವರು ಕೂಡ ಸ್ಥಳಕ್ಕೆ ವಿಸಿಟ್ ಮಾಡಿದರು. ಸೊ ನಾವೆಲ್ಲ ವಿಸಿಟ್ ಮಾಡಿದ ನಂತರ ಇದು ಒಂದು ಮರ್ಡರ್ ಆಗಿರೋದಕ್ಕೆ ಸಾಧ್ಯನೇ ಇದೆ ಅಂದರೆ ಒಂದು ಡೌಟ್ ಇತ್ತು. ಸೊ ಫಸ್ಟ್ ಇದು ಪರ್ಸನ್ ಯಾರು ಅಂದರೆ ನಾವು ಐಡೆಂಟಿಫೈ ಮಾಡುವಾಗ ಅವತ್ತು ಸಾಯಂಕಾಲನೇ ಇವರು ಕಲ್ಮೇಶ್ ಕೊಟ್ಟಿ, ಒಂದು 45 ವರ್ಷ, ಹಿರೇನಂದಿಹಳ್ಳಿ ಗ್ರಾಮದವರು ಅಂದರೆ ಗೊತ್ತಾಗಿದೆ. ಸೊ ಇವರ ಹಿನ್ನೆಲೆಯಲ್ಲಿ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ, ಕೇಸನ್ನು ಸಂಪೂರ್ಣವಾಗಿ ನಾವು ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವರ ವೈಫ್ ಮತ್ತು ಫ್ಯಾಮಿಲಿ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋ ಸಂದರ್ಭದಲ್ಲಿ ಅವ್ರ ವೈಫ್ ಕಸ್ತೂರಿ ಕೊಟ್ಟಿ ಮತ್ತು ಕಿರಣ್ ಕೊಟ್ಟಿ ಅವರಿಗೆ ಆ ಘಟನೆ ಆಗಿರೋ ಒಂದು 5 ದಿವಸ ಹಿಂದೆ ಒಂದು ರಾತ್ರಿಯಲ್ಲಿ ಕಾಲು ಹೋಗಿರ್ತದೆ. ಅದ್ರ ಪ್ರಕಾರ ನಾವು ಕೇಸನ್ನು ತನಿಖೆಯನ್ನು ಮುಂದುವರಿಯುವ ಸಂದರ್ಭದಲ್ಲಿ ಈ ಕೇಸಲ್ಲಿ ಈ ಕಲ್ಮೇಶ್ ಕೋಟಿ ಅವರಿಗೆ ಒಂದು 3 ಎಕರೆ ಜಮೀನು ಹಿರೇನಂದಿಹಳ್ಳಿ ಗ್ರಾಮದಲ್ಲಿ ಇದೆ. ಇವರು ತುಮಕೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಕಲ್ಮೇಶ್ ಕೋಟಿ ಈ ಜಮೀನನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಈಗ ಸುಮಾರು 12 ವರ್ಷದಿಂದ ಸೆಪ್ರೇಟ್ ಆಗಿದ್ದಾರೆ. ಅವರು ತರಲಘಟ್ಟ ಕುಂದಗೋಳ ಧಾರವಾಡಲ್ಲಿ ಇದ್ದಾರೆ. ವೈಫ್ ಸೆಪ್ರೇಟ್ ಆಗಿದ್ದಾರೆ. ಈ ಕಲ್ಮೇಶ್ ಕೋಟಿಗೆ 3 ಎಕರೆ ಜಮೀನನ್ನು ಕೂಡ ಮಾರಾಟ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ಇವರು ವೈಫ್ ಇನ್ನೊಬ್ಬರಿಗೆ ಮಹೇಶ್ ಅಂಬಣ್ಣವರು ಎಂಬುವರಿಗೆ ಮಾರಾಟ ಮಾಡೋದಕ್ಕೆ ಅಗ್ರಿಮೆಂಟ್ ಮಾಡ್ತಾರೆ. ಅವ್ರ ಕಡೆಯಿಂದ ಒಂದು 9 ಲಕ್ಷ, ನನ್ನ ಹಸ್ಬೆಂಡ್ ಕಡೆಯಿಂದ ನನಗೆ ಜಮೀನು ಮುಂದಿನ ದಿವಸಗಳಲ್ಲಿ ಬರ್ತದೆ, ಬರೋ ಸಂದರ್ಭದಲ್ಲಿ ಆ ಜಮೀನನ್ನು ನಿಮಗೆ ಬರೆದು ಕೊಡ್ತೀನಿ ಅಂದರೆ ಒಂದು 9 ಲಕ್ಷವನ್ನು ಕಲ್ಮೇಶ್ ಕೋಟಿಯವರ ವೈಫ್ ಕಸ್ತೂರಿ ಕೋಟಿಯವರು ತೊಗೊಳ್ತಾರೆ. ತೊಗೊಂಡು ಸುಮಾರು ದಿವಸ ಆದ ನಂತರ ಕೂಡ ಇವರು ಜಮೀನು ಸಿಗ್ತಾ ಇಲ್ಲ, ಹಣನೂ ಸಿಗ್ತಾ ಇಲ್ಲ. ಮಹೇಶ್ ಅಂಬಣ್ಣವರು ಈ ಸಂದರ್ಭದಲ್ಲಿ ಮತ್ತು ಪ್ರೆಷರ್ ಹಾಕುವ ಸಂದರ್ಭದಲ್ಲಿ ಕಸ್ತೂರಿ ಕೋಟಿ ಮತ್ತು ಅವರ ಮಗನ ಆಯ್ತು, ಈಗ ನಾವು ಹಣ ಕೊಡೋಕ್ಕಾಗಲ್ಲ, ಈಗ 15ನೇ ತಾರೀಕು ಫೆಬ್ರವರಿ 15ನೇ ತಾರೀಕು ಊರಲ್ಲಿ ಒಂದು ಹಬ್ಬ ಆಗುವ ಸಂದರ್ಭದಲ್ಲಿ ಊರಿಗೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಈಗ ಗಂಡನನ್ನು ನೀವು ಮುಗಿಸ್ಬಿಡ್ತಾರಂದ್ರೆ ಜಮೀನು ನನಗೆ ಬರ್ತದೆ, ಅದು ಮೂಲಕ ನನಗೆ ಜಮೀನು ಬಂದುಬಿಡ್ತಂದ್ರೆ ನಾನು ಜಮೀನನ್ನು ನಿಮಗೆ ಬರೆದು ಕೊಡ್ತೀನಿ ಅಂದರೆ ಹೇಳ್ತಾರೆ. ದೆನ್ ಇವರು ಕೊಲೆ ಮಾಡೋದಕ್ಕೆ, ಕಲ್ಮೇಶ್ ಕೋಟಿಯನ್ನು ಕೊಲೆ ಮಾಡೋದಕ್ಕೆ ಮಹೇಶ್ ಅಂಬಣ್ಣವರು ಅವನ ಫ್ರೆಂಡ್ ಮುದುಕಪ್ಪ ಕೋಳ್ಕರ್ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಪರಿಚಯ ಇರೋವನೇ. ಅದರಿಂದ ರಾತ್ರಿ 12 ಗಂಟೆಗೆ 16ನೇ ತಾರೀಕು ರಾತ್ರಿ 12 ಗಂಟೆಗೆ ಹೋಗಿ ಕುಡಿಯೋಣ ಅಂದರೆ ಕರ್ಕೊಂಡು ಹೋಗಿ ಮಹೇಶ್ ಅಂಬಣ್ಣವರ ಜಮೀನಲ್ಲಿ ಫಸ್ಟ್ ಕುಡಿತಾರೆ. ಕುಡಿದ ನಂತರ ಕುತ್ತಿಗೆಗೆ ಒಂದು ಹಗ್ಗ ಹಾಕಿ ಸ್ಟ್ರಾಂಗ್ಲೇಟ್ ಮಾಡ್ತಾರೆ. ಸ್ಟ್ರಾಂಗ್ಲೇಟ್ ಮಾಡಿ ಆದಮೇಲೆ ಇವನು ಇಟ್ಕೊಳ್ತಾನೆ, ಯಾರು ಮುದುಕಪ್ಪ ಇಟ್ಕೊಳ್ತಾನೆ, ಮಹೇಶ್ ಅಂಬಣ್ಣವರ ಸ್ಟ್ರಾಂಗ್ಲೇಟ್ ಮಾಡ್ತಾನೆ ಕುತ್ತಿಗೆಗೆ ಹಾಕಿ. ಸೊ ಅಲ್ಲಿ ಡೆತ್ ಆಗೋದು ಕನ್ಫರ್ಮ್ ಮಾಡಿ ನಂತರ ಅವ್ರ ಜಮೀನಲ್ಲಿ ಬಾಡಿ ಇರೋ ಸಂದರ್ಭದಲ್ಲಿ ನಮ್ಮ ಮೇಲ್ಗಡೆ ಡೌಟ್ ಬಂದುಬಿಡ್ತಂದ್ರೆ ಹೇಳ್ಬಿಟ್ಟು ಇನ್ನೊಂದು ಜಮೀನಲ್ಲಿ ಬಂದು ಬಾಡಿನ ಹಾಕಿಬಿಟ್ಟು ಹೋಗಿರ್ತಾನೆ. ಬಾಡಿನ ಹಾಕಿಬಿಟ್ಟು ಅಲ್ಲಿ ಒಂದು ಸೆಂಬಿನಲ್ಲಿ ನೀರು ಹಾಕಿಬಿಟ್ಟು ಏನೋ ಟಾಯ್ಲೆಟ್ ಬರೋದಕ್ಕೆ ಬಂದಿರೋ ಥರ, ಅಲ್ಲಿ ಏನೋ ಹಾರ್ಟ್ ಅಟ್ಯಾಕ್ ಆಗಿ ಡೆತ್ ಆಗಿರೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆದರೆ ಕೂಡ ಈ ಕೇಸಲ್ಲಿ 4 ಜನನ್ನು ಕೂಡ ನಾವು ಈಗ ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಮುಂದುವರಿತಾ ಇದೆ. ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಎವಿಡೆನ್ಸು ಚೆನ್ನಾಗಿ ಬಂತು, ಈ ಕೇಸನ್ನು ಕೂಡ ಕನ್ವಿಕ್ಷನ್ ಆಗುತ್ತದೆ. ಸುಪಾರಿ ಕೊಟ್ಟಿಲ್ಲ. ಇದು बैलहोंगल उपविभागीय पोलीस अधिकाऱ्यांच्या मार्गदर्शनाखाली कित्तूर पोलीस ठाण्याचे अधिकारी व कर्मचाऱ्यांनी ही कारवाई केली. विनोद कोलकार, KMM मराठी, बेळगाव. Amarcon collection में आओ, नई वैरायटी यहाँ पाओ, सबके लिए कपड़े खास,
अमरकॉन कलेक्शन, खड़े बाजार, बेलगाम।